ಆ ಒಂದು ಕ್ಷಣ. ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ, ಮಂಗಳೂರು. ಅಧ್ಯಾಯ 60. ಸತೀಶ ಅವರಿವರ ನೆರವಿನಿಂದ ಒಂದು ಸಣ್ಣ ಕೆಲಸ ಗಿಟ್ಟಿಸಿಕೊಂಡಿದ್ದ. ಅಣ್ಣ ವೆಂಕಟೇಶ ಯಾವುದೇ ಸಹಾಯ ಮಾಡಲಿಲ್ಲ. ಅವರ ನಿಂದನೆ, ಅಪಮಾನ, ಚುಚ್ಚು ಮಾತಿನಿಂದ ಸತೀಶ, ಸುಜಿ ರೋಸಿ ಹೋಗಿದ್ದರು. ಹೆಂಡತಿ ಸತ್ತ ನಂತರ ಪ್ರಭಾಕರ ಏಕಾಂಗಿಯಾಗಿದ್ದರು. ಯಾವುದರಲ್ಲೂ ಉತ್ಸಾಹ ತೋರುತ್ತಿರಲಿಲ್ಲ. ಬದುಕಿನಲ್ಲಿ ಆಸಕ್ತಿ ಕಳೆದುಕೊಂಡಿದ್ದರು. ಈಗ ಅವರು ಪ್ರತಿಷ್ಠೆ, ಕೋಪ, ತಾಪದಿಂದ ಮುಕ್ತರಾಗಿದ್ದರು. ಸಂತರ ಬದುಕನ್ನು ಅರಸಿದ್ದರು. ಬೆಂಕಿಗೆ ಅಪ್ಪನ ಬಗ್ಗೆ ಮೊದಲಿನ ಪ್ರೀತಿ, ಮಮಕಾರ ಇರಲಿಲ್ಲ. ಸ್ವಾತಿ ಪದೇ ಪದೇ ಗಂಡನ ಕಿವಿ ಊದುತ್ತಿದ್ದಳು. ಅಪ್ಪ ಅಮ್ಮನ ಸಾಕುವ ಜವಾಬ್ದಾರಿನ ನೀವೊಬ್ಬರೇ ತಲೆ ಮೇಲೆ ಹಾಕೋಬೇಡಿ. ನಾನು ಈ ಮನೆಗೆ ಚಾಕರಿ ಮಾಡೋದಕ್ಕೆ ಬಂದಿಲ್ಲ. ಸತೀಶನು ಮಗನೇ. ಕುಂಟಿ ಅನ್ನೋ ನೆಪವೊಡ್ಡಿ ಸುಜಿ ಜವಾಬ್ದಾರಿಯನ್ನು ನುಣುಚಿಕೊಳ್ತಾಳೆ. ಎಲ್ಲ ನಾನೇ ಮಾಡಬೇಕು, ನನ್ನ ಹಣೆ ಬರಹ ಎಂದು ಮಲಗಿದ್ದಾಗ ಗಂಡನ ತಲೆಯಲ್ಲಿ ಇಲ್ಲ ಸಲ್ಲದ ವಿಚಾರಗಳನ್ನು ತುಂಬುತ್ತಿದ್ದಳು. ಅವಳ ಪ್ರೇಮ ಪಾಶದಲ್ಲಿ ಬಂದಿಯಾಗಿದ್ದ ವೆಂಕಿ ಅವಳ ಮಾತಿಗೆ ತಲೆ ಆಡಿಸಿದ್ದ. ಸತೀಶ ತಮ್ಮ ಜೊತೆ ಇರುವುದು ಸ್ವಾತಿಗೆ ಇಷ್ಟವಿರಲಿಲ್ಲ. ಬಿಟ್ಟಿ ಕೂಳು ಹಾಕಲು ತಮ್ಮ ಮನೆ ಧರ್ಮಛತ್ರವಲ್ಲ ಎಂದು ಸುಜ್ಜಿ ಸತೀಶನಿಗೆ ಕೇಳುವಂತೆ ಗೊಣಗುತ್ತಿದ್ದಳು. ಮನೆ ಕಟ್ಟಲು ಪ್ರಭಾಕರ್ ಸ್ವಲ್ಪ ನೆರವು ನೀಡಿದರು. ವೆಂಕಿ ಹೆಸರಿನಲ್ಲಿ ಬ್ಯಾಂಕ್ ಸಾಲ ಪಡೆಯಬೇಕಾದ್ದರಿಂದ ಇಡೀ ಮನೆ ವೆಂಕಿಯ ಹೆಸರಿನಲ್ಲೇ ಇತ್ತು. ವೆಂಕಿಯ ಸ್ವಯಾರ್ಜಿತ. ಸತೀಶನಿಗೆ ಅದರ ಮೇಲೆ ಯಾವುದೇ ಹಕ್ಕು ಇರಲಿಲ್ಲ. ರಾವ್ ನಿವೃತ್ತಿಯಿಂದ ಸಿಕ್ಕಿದ್ದ ಇಡಿಗಂಟನ್ನು ಸಹ ಬ್ಯಾಂಕ್ ಸಾಲ ತೀರಿಸಲು ಬೇಕೆಂದು ವೆಂಕಿ ಉಪಯೋಗಿಸಿಕೊಂಡಿದ್ದ. ವೆಂಕಿ ಮತ್ತು ಸ್ವಾತಿಯ ಮಾತಿಗೆ ಮರುಳಾಗಿ ಹಣ ನೀಡಿ ಖಾಲಿ ಮಾಡಿಕೊಂಡಿದ್ದರು ಪ್ರಭಾಕರ್ ರಾವ್. ಬಾಡಿಗೆ ಮನೆ ಹುಡುಕುವುದು ಅನಿವಾರ್ಯವಾಗಿತ್ತು. ಅಣ್ಣ ಅತ್ತಿಗೆ ಅಪ್ಪನನ್ನು ಅಗೌರವದಿಂದ ನಡೆಸಿಕೊಳ್ಳುತ್ತಿದ್ದರೂ ಅಪ್ಪ ಎಂದೂ ಎದುರುತ್ತರ ನೀಡುತ್ತಿರಲಿಲ್ಲ. ಮೌನವಾಗಿ ಒಂದೆಡೆ ಕುಳಿತು ಯೋಚಿಸುತ್ತಿದ್ದರು. ದೇವರ ಮೊರೆ ಹೋಗುತ್ತಿದ್ದರು. ಕಣ್ಣೀರಿನ ಆಸರೆ ಅವರಿಗೆ ಅನಿವಾರ್ಯವಾಗಿತ್ತು. ಇದೆಲ್ಲವನ್ನು ಗಮನಿಸುತ್ತಿದ್ದ ಸತೀಶ ತನ್ನ ಜೊತೆ ಬರುವಂತೆ ಬಲವಂತ ಮಾಡಿ ಒಪ್ಪಿಸಿದ್ದ. ಅಪ್ಪ ನನ್ನ ಜೊತೆ ಬಂದು ಬಾಡಿಗೆ ಮನೆಯಲ್ಲಿ ಇರ್ತಾರೆ ಎಂದು ವೆಂಕಿಗೆ ಹೇಳಿದಾಗ ಉತ್ತರ ನೀಡದೆ ಟೈಮ್ ಆಯಿತು ಎಂದಷ್ಟೇ ಹೇಳಿ ಕಚೇರಿಗೆ ಹೊರಟು ಹೋಗಿದ್ದ. ಪರೋಕ್ಷವಾಗಿ ಸಮ್ಮತಿ ನೀಡಿದ್ದ. ಮಗಳ ಪರಿಸ್ಥಿತಿಯನ್ನು ಕಂಡು ಶ್ಯಾಮರಾಯರು ಕೈಲಾದ ನೆರವು ನೀಡಲು ಮುಂದೆ ಬಂದು ಸ್ವತಂತ್ರವಾಗಿ ಸ್ವಾಭಿಮಾನದಿಂದ ಜೀವನ ನಡೆಸುವಂತೆ ಸೂಚಿಸಿ ಬಾಡಿಗೆ ಮನೆ ಹುಡುಕಲು ನೆರವಾಗಿದ್ದರಲ್ಲದೆ ಮುಂಗಡ ಹಣವನ್ನು ಪಾವತಿಸಿದರು. ಸತೀಶ, ಜೀವನದಲ್ಲಿ ಎಂದೂ ಧೃತಿಗೆಡಬೇಡ. ನೀನೇ ನನ್ನ ಗಂಡು ಮಗ. ಸಂಕೋಚವಿಲ್ಲದೆ ನಿನ್ನ ಸಮಸ್ಯೆಗಳನ್ನು ಹೇಳು, ನಾನಿದ್ದೀನಿ. ಉತ್ಸಾಹ ತುಂಬುವ ಮಾತನಾಡಿದ್ದರು. ಕಷ್ಟ ಕಾಲದಲ್ಲಿ ಆರ್ಥಿಕ ನೆರವು ನೀಡಿ ಧೈರ್ಯ ತುಂಬುತ್ತಿದ್ದ ರಾಯರು ಸತೀಶನಿಗೆ ದೇವರಂತೆ ಕಂಡುಬಂದರು. ಜೀವನದಲ್ಲಿ ಹಲವಾರು ಘಟನೆಗಳು ನಡೆದು ಹೋದವು. ಒಂದರ ಮೇಲೊಂದು ಕಷ್ಟಗಳು. ಹೆಂಡತಿ ಸತ್ತ ನಂತರ ಒಂಟಿತನದಿಂದ ಬಳಲುತ್ತಿದ್ದ ಪ್ರಭಾಕರ್ ರಾವ್ ಸತೀಶನ ಮನೆಯಲ್ಲಿ ಕೊನೆಯುಸಿರೆಳೆದಿದ್ದರು. ವೆಂಕಿಗೆ ಸುದ್ದಿ ಮುಟ್ಟಿಸಿದ ಸತೀಶ ಅಮ್ಮ ಸತ್ತಾಗ ತೋರಿದ ಧಾರಾಳತನ ವೆಂಕಿ ಈಗ ತೋರಿಸಲಿಲ್ಲ. ಸರಳವಾಗಿ ಕ್ರಿಯಾಕರ್ಮ ನಡೆಸೋಣ, ನೀನು ಕಷ್ಟದಲ್ಲಿದ್ದೀಯಾ ಎಂದು ಹೇಳಿ ಸ್ವಲ್ಪ ಹಣ ನೀಡಿ ಸಂಪೂರ್ಣ ಜವಾಬ್ದಾರಿಯನ್ನು ಸತೀಶನಿಗೆ ವಹಿಸಿದ್ದ. ಸತೀಶನಿಗೆ ಜೀವನ ನಡೆಸುವುದೇ ದುಸ್ತರವಾಗಿತ್ತು. ಈಗ ಒಂದರ ಮೇಲೊಂದರಂತೆ ಕಷ್ಟಗಳು. ಶನಿ ಮಹಾರಾಯ ಹೆಗಲೇರಿದ್ದ. ಅಲ್ಲಿ ಇಲ್ಲಿ ಸಾಲ ಮಾಡಿ ತೀರಾ ಸರಳವಾಗಿ ಉತ್ತರ ಕ್ರಿಯಾದಿಗಳನ್ನು ನಡೆಸಿದ್ದ. ಮನೆ ಬಾಡಿಗೆ ಹೆಚ್ಚುತ್ತಿರುವ ಖರ್ಚು, ಕಡಿಮೆ ಸಂಬಳ, ಜೀವನ ನಡೆಸುವುದು ಕಷ್ಟವೆನಿಸುತ್ತಿತ್ತು. ಮೈಸೂರಿನಲ್ಲಿದ್ದಾಗ ಪತ್ರಿಕೆ ವಿತರಿಸುತ್ತಿದ್ದ ಅನುಭವ ಈಗ ನೆರವೇಗೆ ಬಂತು. ಬೆಳಿಗ್ಗೆ ಬೇಗ ಎದ್ದು ಸ್ವಲ್ಪ ಹೊತ್ತು ಮನೆಗೆ ಪತ್ರಿಕೆ ವಿತರಿಸಿ ನಂತರ ಕೆಲಸಕ್ಕೆ ಹೋಗುತ್ತಿದ್ದ. ಗಂಡ ಕಷ್ಟಪಡುತ್ತಿರುವುದನ್ನು ನೋಡಲಾಗದೆ ತಾನೂ ಕೆಲಸಕ್ಕೆ ಸೇರಿ ನೆರವಾಗಬೇಕೆಂದು ನಿರ್ಧರಿಸಿದಳು ಸುಜಿ. ಆದರೆ ಅವಳಿಗೆ ಕೆಲಸಕ್ಕೆ ಹೋಗುವುದೇ ಸಮಸ್ಯೆ ಆಗಿತ್ತು. ಕುಂಟುತ್ತಿದ್ದ ಸುಜಿಗೆ ತುಂಬ ದೂರ ನಡೆದುಕೊಂಡು ಹೋಗಲು ಆಗುತ್ತಿರಲಿಲ್ಲ. ಇನ್ನು ಬೆಂಗಳೂರಿನಲ್ಲಿ ಬಸ್ಸಿನಲ್ಲಿ ಹೋಗುವುದು ಅವಳ ಪಾಲಿಗೆ ಮರೀಚಿಕೆಯಾಗಿತ್ತು. ಆ ಜಿಗಿ ಗುಟ್ಟುವ ಬಸ್ಸು ಹತ್ತಿ ಇಳಿಯಲು ಸುಜಿಗೆ ಅವಳ ಕಾಲೇ ಅಡ್ಡಿಯಾಗಿತ್ತು. ಆಟೋದಲ್ಲಿ ಹೋಗು ಬರುವಷ್ಟು ಸಂಬಳ ಯಾರು ಕೊಡುತ್ತಾರೆ? ಕಷ್ಟವೋ ಸುಖವೋ ದುಡಿದು ತಂದು ಹಾಕ್ತೀನಿ, ಇತಿಮಿತಿಯಲ್ಲಿ ಸಂಸಾರ ಸಾಗಿಸು. ನಿನ್ನ ಈಗಿನ ಪರಿಸ್ಥಿತಿಯಲ್ಲಿ ಕೆಲಸಕ್ಕೆ ಕಳಿಸಲು ಮನಸ್ಸು ಒಪ್ಪಲ್ಲ. ಸತೀಶ ಸುಜಿಗೆ ಕಿವಿ ಮಾತು ಹೇಳಿದ್ದ. ಸುಜಿ ಸ್ವಾಭಿಮಾನದ ಪ್ರತೀಕ. ಕಷ್ಟಗಳಿಗೆ ಅಂಜಿ ಕೂರುವ ಸ್ವಭಾವ ಅವಳದಲ್ಲ. ಎಷ್ಟೇ ಕಷ್ಟ ಬರಲಿ ಅದನ್ನು ಎದುರಿಸುವ ಛಲ, ಎದೆಗಾರಿಕೆ ಅವಳಲ್ಲಿತ್ತು. ಅಪ್ಪ ಶ್ಯಾಮರಾಯರು ಚಿಕ್ಕಂದಿನಿಂದಲೇ ಸಮಸ್ಯೆಗಳನ್ನು ಎದುರಿಸುವ ಪಾಠ ಮಾಡಿದ್ದರು. ಮನಸ್ಸು ಹದಗೊಳಿಸಿದ್ದರು. ನನಗೆ ಏನೂ ಕಷ್ಟವಿಲ್ಲ. ಕಾಲಿನ ಸಮಸ್ಯೆ ನನ್ನ ದೌರ್ಬಲ್ಯವಾಗಬಾರದು. ನಾನು ಓದಿ ಪದವಿಯನ್ನು ಪಡೆದಿದ್ದೇನೆ. ಒಂದಲ್ಲ ಒಂದು ಕೆಲಸ ಹುಡುಕ್ತೀನಿ. ನನಗೆ ನಿನ್ನ ಸಹಕಾರ, ಬೆಂಬಲ ಬೇಕು. ಸುಜಿ ತನ್ನ ಗಟ್ಟಿ ನಿರ್ಧಾರ ತಿಳಿಸಿದಳು. ಕೆಲಸದ ಅನ್ವೇಷಣೆ ಆರಂಭವಾಯಿತು. ಸತೀಶ ಸಹ ನೆರವಾಗುತ್ತಿದ್ದ. 10 ಕಡೆ ಸುತ್ತಿದ್ವಾಯಿತು. ಮನೆಗೆ ಸಮೀಪದ ಖಾಸಗಿ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುವ ಅವಕಾಶ ದೊರೆಯಿತು. ಅದು ಕೂಡ ಕೆಲವು ಷರತ್ತುಗಳನ್ನು ಒಪ್ಪಿದ ನಂತರ ಟೀಚರ್ ಕೆಲಸ ಕೊಡಲು ಒಪ್ಪಿದರು. ನೋಡಿ ಸುಜಾತ, ನಮ್ಮ ರೆಗ್ಯುಲರ್ ಟೀಚರ್ ಹೆರಿಗೆ ರಜೆ ಮೇಲೆ ಹೋಗಿದ್ದಾರೆ. ಸದ್ಯಕ್ಕೆ 6 ತಿಂಗಳು ನೀವು ನಮ್ಮಲ್ಲಿ ಕೆಲಸ ಮಾಡಲು ಅವಕಾಶ ಇದೆ. ನಮ್ಮದು ಸಣ್ಣ ಸಂಸ್ಥೆ. 1 ವರ್ಷದ ಹಿಂದೆ ಆರಂಭವಾಗಿದೆ ಅಷ್ಟೇ.
ಕಷ್ಟದಲ್ಲಿ ಸಂಸ್ಥೆ ನಡೆಸ್ತಿದ್ದೇವೆ. ಸಂಬಳ ಎಷ್ಟು ನಿರೀಕ್ಷೆ ಮಾಡ್ತೀರಾ? ಸಂಸ್ಥೆಯ ಆಡಳಿತ ಮಂಡಳಿ ಮುಖ್ಯಸ್ಥರು ಪ್ರಶ್ನಿಸಿದರು. ಸುಜ್ಜಿಗೆ ಇದು ಅನಿರೀಕ್ಷಿತ ಪ್ರಶ್ನೆಯಾಗಿತ್ತು. ಹೇಳಲು ಮುಜುಗರವಾಯಿತು. ಕಾನೂನು ಪ್ರಕಾರ ಸಂಬಳ ಕೊಡಿ, ಸುಜ್ಜಿ ಉತ್ತರಿಸಿದಳು. ಸುಜಾತ, ನೀವು ಪದವಿ ಮಾತ್ರ ಪಡೆದಿದ್ದೀರಿ, BEd ತರಬೇತಿಯನ್ನು ಹೊಂದಿಲ್ಲ. ಅಷ್ಟೆಲ್ಲ ಸಂಬಳ ಕೊಡೋದಕ್ಕೆ ನಮ್ಮ ಶಾಲೆಯ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿಲ್ಲ. ಯೋಚಿಸಿ ಹೇಳಿ. ನಿಮ್ಮ ನಡವಳಿಕೆಯ ಬೋಧನಾ ಕ್ರಮ ತೃಪ್ತಿಕರವಾಗಿ ಕಂಡುಬಂದರೆ ಕ್ರಮೇಣ ನಮ್ಮಲ್ಲಿಯೇ ಮುಂದುವರಿಸಲು ಹೇರಳವಾದ ಅವಕಾಶವಿದೆ. ಅವರ ಮಾತಿನಲ್ಲಿ ಸತ್ಯವಿತ್ತು. ಶಿಕ್ಷಕಿಯಾಗಿ ಕೆಲಸ ಮಾಡಲು BEd ಅಗತ್ಯವಾಗಿತ್ತು. ಆದರೂ ಕೆಲಸ ನೀಡಲು ಮುಂದೆ ಬಂದಿದ್ದಾರೆ. ಅಲ್ಲದೆ ತನ್ನ ಕೆಲಸ ತೃಪ್ತಿಯಾದರೆ ಮುಂದುವರಿಸುವ ಭರವಸೆ ಸಹ ನೀಡಿದ್ದಾರೆ. ತಾನಿರುವ ಪರಿಸ್ಥಿತಿಯಲ್ಲಿ ಬೇರೆ ಕಡೆ ಕೆಲಸ ಮಾಡುವುದು ಕಷ್ಟ. ಹೀಗೆ ಸಾಧಕ ಬಾಧಕ ಯೋಚಿಸಿ ಹೇಳಿದಳು. ಸರಿ, ನೀವು ಏನು ಕೊಡ್ತೀರೋ ಅದೇ ಸಂಬಳಕ್ಕೆ ಕೆಲಸ ಮಾಡ್ತೀನಿ. ಸುಜ್ಜಿ ಅವರ ನಿರ್ಧಾರಕ್ಕೆ ಬಿಟ್ಟಳು. ಸರ್ಕಾರ ನಿಗದಿಪಡಿಸಿರುವ ಸಂಬಳಕ್ಕೆ ಸಹಿ ಮಾಡಬೇಕು. ಅದರ ಅರ್ಧ ಸಂಬಳ ನಾವು ನಿಮಗೆ ಕೊಡ್ತೀವಿ, ಆಗಬಹುದಾ? ವಿಧಿ ಇರಲಿಲ್ಲ. ಪ್ರತಿಭಟಿಸಿದರೆ ಕೆಲಸವಿಲ್ಲದೆ ಮನೆಯಲ್ಲಿಯೇ ಕೂರಬೇಕು. ಸಮಸ್ಯೆಗಳ ಸುಳಿಯಲ್ಲಿ ಸಿಲುಕಿದ್ದ ಸುಜಿ ಪರಿಸ್ಥಿತಿಯ ಕೈಗೊಂಬೆಯಾಗಿದ್ದಳು. ವಿಧಿಯಲ್ಲದೆ ಅರ್ಧ ಸಂಬಳಕ್ಕೆ ಕೆಲಸ ಮಾಡಲು ಒಪ್ಪಿಗೆ ಸೂಚಿಸಿದ್ದಳು. ಸತೀಶ ಮತ್ತು ಸುಜಿಯ ಬದುಕಿನ ಬಂಡಿ ಕಲ್ಲು ಮುಳ್ಳುಗಳ ಮಧ್ಯೆ ಸಾಗಿತ್ತು. ನಾಳೆಗೆ ಮುಂದುವರಿಯುವುದು. ಆಡಿಯೋ ಕೇಳಿ ಅಭಿಪ್ರಾಯ ತಿಳಿಸಿ, ಶೇರ್ ಮಾಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕಾದಂಬರಿಯನ್ನು ಓದಲು ಪುಸ್ತಕ ಬೇಕಾಗಿದ್ದಲ್ಲಿ ಸರಸ್ವತಿ ಪ್ಯಾರಡೈಸ್ ಮೈಸೂರು, ಮೊಬೈಲ್ ನಂಬರ್ 944480377762 ಇವರನ್ನು ಸಂಪರ್ಕಿಸಿ. ಧನ್ಯವಾದಗಳು.